ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ಇವರೇ ಬರೀತಾರೆ, ಅವ್ರಿಗೆ ಯಾವ ಮಾತ್ರ ತಗೋಬೇಕು ಅನ್ನೋದು ಇವರೇ ಬರೀತಾರೆ. ಇವ್ರಿಗೆ ಫಸ್ಟ್ ಆಫ್ ಆಲ್ ಪ್ಯಾರಾಮೆಡಿಕಲ್ ಅಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ಬಿಟ್ಟು ಅನ್ನೋದು ಆಶ್ಚರ್ಯ ಆಗ್ತಾ ಇದೆ. ಯಾಕಂತಂದ್ರೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಅಂತ. ಡಾಕ್ಟರ್ ಮನೋಜ್ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಅಂತ. ಆದೇಶ ಏನಿದೆ ಅವ್ರು ತೋರಿಸ್ತಾ ಇಲ್ಲ. ಅವ್ರು ಕಮಿಟಿ ಕೊಡ್ತಾರಂತೆ. ಇವ್ರದೊಂದು ಕಮಿಟಿ ಮಾಡ್ಕೊಂಡಿದಾರಂತೆ. ಏನ್ ಕಮಿಟಿ ಸರ್ ನಮ್ದು? ಕರ್ನಾಟಕ ಕಮ್ಯುನಿಟಿ ಮೆಡಿಕಲ್ ಪ್ಯಾರಾಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷರಿಗೆ ಒಂದ್ಸರಿ ಫೋನ್ ಮಾಡ್ಕೊಡಿ ಸರ್, ಮಾತಾಡೋಣ. ನೀವು ಕ್ಲಿನಿಕ್ ನಡೆಸಬಹುದೇನೋ ಕೇಳೋಣ. RMP ಓದಿರೋರು ಕೂಡ ಈ ಟ್ರೀಟ್ಮೆಂಟ್ ಕೊಡಂಗಿಲ್ಲ ಸರ್, ಚಿಕಿತ್ಸೆ ಕೊಡಂಗಿಲ್ಲ. ನೀವು ನೇರವಾಗಿ MBBS ನೀವು ಎಕ್ಸ್ಪೀರಿಯನ್ಸ್ ಫಿಸಿಷಿಯನ್ ತರ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ಪ್ರಾಣಾಪಾಯ ಆದ್ರೆ ಯಾರು ಮೇಡಮ್ ನೋಡ್ತಾರೆ? ಹೇಳದಲ್ಲ ಮೇಡಮ್, ನೀವೆಲ್ಲ ಈ ಅತಿ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಾಗಿರೋಂಥ ವಿಚಾರಗಳಲ್ಲ ಮೇಡಮ್. ಈಗ ನೀವು ನಾಳೆ ವಿಸಿಟ್ ಮಾಡ್ತೀನಿ ಅಂತ ನಾಳೆ ಒಳಗೆ ಏನಾದ್ರೂ ಅನಾಹುತಗಳಾದ್ರೆ ಯಾರು ಜವಾಬ್ದಾರಿ ವಹಿಸ್ತಾರೆ ಮೇಡಮ್? ಅಟ್ಲೀಸ್ಟ್ ನಿಮ್ಮ ಅಲ್ಲ ಮೇಡಮ್, ನಿಮ್ಮ THO ಆಫೀಸ್ ಕಡೆಯಿಂದ ಯಾರನ್ನ ಬಂದು ಕಳಿಸಿ ಅವ್ರ ಮೇಲೆ ಯಾವ್ದೊಂದು ಕ್ರಮ ಕೈ ಮೇಡಮ್. ಈಗ ನೀವು ದಯವಿಟ್ಟು ಇವತ್ತು ಸಾಯಂಕಾಲ ಒಳಗೆ ನೀವು ಯಾವ್ದೊಂದು ಕ್ರಮ ಕೈಗೊಂಡಿಲ್ಲ ನಾನು DHO ಅವರಿಗೆ ಫೋನ್ ಮಾಡ್ತೀನಿ ಮೇಡಮ್. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಯಾರು ಕ್ರಮ ಕೈಗೊಳ್ಬೇಕು ನೀವು ಪ್ರಾಮಾಣಿಕವಾಗಿ ಇದ್ದೀರಲ್ಲ, ನಿಮ್ಮ ಹತ್ರ ಎಲ್ಲ ದಾಖಲೆ ಇರ್ಬೇಕು. ನೀವು ಇವಾಗ ಅದೆಲ್ಲ ಆಗಲ್ಲ, ನೀವು ಇರ್ಬೇಕಷ್ಟೇ. ಈಗ ನೀವು ಇಲ್ಲಿಂದ ಹೋಗ್ತಾ ಇದ್ದೀರಂದ್ರೆ ಈಗ ನಾನು ಯಾರಿಗೊಬ್ಬರು ನೀವು ಟ್ರೀಟ್ಮೆಂಟ್ ಕೊಟ್ಟಿರೋ ಹೆಚ್ಚು ಕಮ್ಮಿ ಆಯ್ತು, ಯಾರು ಜವಾಬ್ದಾರಿ ಅದಕ್ಕೆ? ಏನು ಹೆಚ್ಚು ಕಮ್ಮಿ ಆಗ್ಬೇಕು ಹಂಗಾದ್ರೆ ಇವಾಗ? ಆದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ ಅಂತ ಕೇಳ್ತಾ ಇದ್ದೀನಿ. ಈಗ ನಿಮ್ಮ ಹತ್ರ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಆದೇಶ ಇದೆ ನಿಮ್ಮ ಹತ್ರ. ನೀವು ಇಲ್ಲಿ ಇರ್ಬೇಕೀಗ, ನೀವು ಬರೋವರೆಗೂ ತಪ್ಪಿಕೊಂಡು ಹೋಗಂಗಿಲ್ಲ. ನೀವು ತಪ್ಪು ನೀವು ಹಂಗ ಕ್ಲಿನಿಕ್ ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ನೀವು ಒಪ್ಕೊಂಡು ಹಂಗ ನಕಲಿ ಅಂತ. ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಅಂತವ್ರೆ ಅವ್ರ ರಿಜಿಸ್ಟರ್ ನಂಬರ್ ಹಾಕೊಂಡಿರ್ತೀರಿ. ನೀವು ಏನ್ ಧೈರ್ಯವಾಗಿ ಏನ್ ರಾಜಾರೋಷವಾಗಿ ಇಲ್ಲ ನೀವು ಇಲ್ಲಿದೆ, ಇಲ್ಲಿ ಬರ್ತಾರೆ ಇದೆ. ನೀವು ನಿಮ್ಮ ಹತ್ರ ಎಲ್ಲೋ ನಾಳೆ ಇಲ್ಲಿದೆ, ನೀವು ಕ್ಲಿನಿಕ್ ಇದೆ, ನಿಮ್ದೇ ತಾನೇ ಕ್ಲಿನಿಕ್, ನೀವೇ ತಾನೇ ಡಾಕ್ಟರ್ ಇಲ್ಲಿ, ಡಾಕ್ಟರ್ ನೀವೇ ತಾನೇ ಇಲ್ಲಿ ಇದೇ ಸ್ವಲ್ಪ ಹಂಗಾದ್ರೆ ಈ ತರ ನಕಲಿ ಕ್ಲಿನಿಕ್ಗಳನ್ನ ಯಾರೆಲ್ಲ ನಡೆಸ್ತಾ ಇದಾರೆ ಅವ್ರ ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ತಗೋಬೇಕು. ಮತ್ತೆ ಅವ್ರ ಮೇಲೆ ಏನು ಕಠಿಣವಾದಂತಹ ಶಿಕ್ಷೆಗೆ ಒಳಪಡಿಸಬೇಕು ಅಂತ ನಾನು ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಈಗ THO ಅವ್ರಿಗೂ ಕೂಡ ಫೋನ್ ಮಾಡಿ ಇಲ್ಲಿಗೆ ಕರೆಸ್ತೀನಿ, ಅವ್ರ ಹತ್ರ ಏನ್ ಆದೇಶ ಇದೆ ತೋರಿಸಿ. ಎಷ್ಟು ರಾಜಾರೋಷವಾಗಿ ಒಂದು ನಕಲಿ ಕ್ಲಿನಿಕ್ ಅನ್ನ ಇವ್ರು ನಡೆಸ್ತಾ ಇದ್ದಾರೆ ಅಂತಂದ್ರೆ, ಇವರು ಎಷ್ಟು ಪ್ರಾಣಗಳ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ನೋಡಿ. ಈ ಹಳ್ಳಿ ಭಾಗದ ಜನಕ್ಕೆ ಡಾಕ್ಟರ್ ಯಾರೋ, ಕಾಂಪೌಂಡರ್ ಯಾರೋ, ನರ್ಸ್ ಯಾರೋ ಅನ್ನೋದು ಗೊತ್ತಾಗಲ್ಲ. ಅವ್ರು MBBS ಡಾಕ್ಟರ್ ಅಲ್ಲ ಅಂತ ನಾವು ಅವಾಗಿಂದ ಇಲ್ಲೇ ಬರ್ತೇವೆ. ಪಾಪ ಅವ್ರಿಗೇನು ಗೊತ್ತಾಗಲ್ಲ. ಇವ್ರು ಏನ್ ಅನ್ಕೊಳ್ತಾರೆ, ಯಾರೋ ಒಂದು ಕೈಗುಣ ಕಾಲ್ಗುಣ ಅಂತ ಹೇಳ್ತಾರೆ. ಕೈಗುಣ ಕಾಲ್ಗುಣ ಅಲ್ಲ. ಡಾಕ್ಟರ್ ಆಗ್ಬೇಕಂತಂದ್ರೆ MBBS ಓದಿರ್ಬೇಕು. ಅದರಲ್ಲೂ ಟ್ರೀಟ್ಮೆಂಟ್ ಕೊಟ್ಟು ಒಂದು ಹಾಸ್ಪಿಟಲ್ ನ ನಡೆಸಬೇಕು, ಒಂದು ಕ್ಲಿನಿಕ್ ನ ನಡೆಸಬೇಕಂತಂದ್ರೆ KMC ರಿಜಿಸ್ಟರ್ ಆಗಿರಬೇಕು. ಎಷ್ಟೆಲ್ಲ ಕಾನೂನು ಇರುತ್ತೆ. ಅಟ್ಲೀಸ್ಟ್ ಇವ್ರ ಹತ್ರ ಒಂದು ಜನರಲ್ ಲೈಸೆನ್ಸ್ ಕೂಡ ಇಲ್ಲ. ಈ ಕ್ಯಾಸಂಬಳ್ಳಿ ಪಂಚಾಯತ್ ಒಂದು ಜನರಲ್ ಲೈಸೆನ್ಸ್ ನ ಕೂಡ ಡಿಸ್ಪ್ಲೇ ಮಾಡಿಲ್ಲ. ಇವ್ರ ಪಾಡಿಗೆ ಇವರು ಏನು ಅನಧಿಕೃತವಾಗಿ ಯಾವುದೇ ಒಂದು ಅನುಮತಿಗಳನ್ನ ಪಡ್ಕೊಳ್ಳಿ ಇವ್ರ ಪಾಡಿಗೆ ಇವರು ಒಂದು ಹಾಸ್ಪಿಟಲ್ ನಡೆಸ್ತಾರಂತಂದ್ರೆ ಇವ್ರಿಗೆ ಏನ್ ಹೇಳ್ಬೇಕು? ಇದನ್ನೆಲ್ಲ ಕಣ್ಣು ಕಾಣದಂತೆ ನಡ್ಕೊಳ್ತಾ ಇರೋಂತ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು? ಇದನ್ ತಮಾಷೆ ಆದಂತ ವಿಚಾರನ? ಎಷ್ಟು ಜನರ ಪ್ರಾಣದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ನೋಡ್ಬೋದು ನೀವು. ಪಾಪ ಏನು ಗೊತ್ತಿಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಅಂತ ಏನಾಗ್ತಾ ಇದೆ ಸಮಾಜದಲ್ಲಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಂಧುಗಳೇ, ದಯವಿಟ್ಟು ನಾನು ಮಾನ್ಯ DHO ಅವರಲ್ಲಿ THO ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಆದಷ್ಟು ಬೇಗ ಇವತ್ತೇ
ಇವತ್ತು ಸಂಜೆ ಒಳಗೆ ಇವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ನಾವು THO ಆಫೀಸ್ ಮುಂದ್ಗಡೆ ಹೋರಾಟ ಮಾಡ್ಬೇಕಾಗತ್ತೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮನವಿ ಸಲ್ಲಿಸಿರೋದು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ನಿಮಗೆ ಪರಿಗಣಿಸಿ ಇವ್ರನ್ನ ಅಂತ. ನಿಮ್ಮದು ಲೈಸೆನ್ಸ್ ಇರುತ್ತೆ, ಅದು ಲೈಸೆನ್ಸ್ ಅದು KMC ಬರಲ್ಲ, KP ಹೀಗೆ ಬರಲ್ಲ. KMC ಅಂತ ಕರ್ನಾಟಕ ಮೆಡಿಕಲ್ ರಿಜಿಸ್ಟರ್ ನಂಬರ್ ಆ ನಂಬರ್ನ ಇವರು ಡಿಸ್ಪ್ಲೇ ಮಾಡಬೇಕು ಎಕ್ಸಾಕ್ಟ್ ಆಗಿ ಡಾಕ್ಟರ್ ಆಗಿದ್ರೆ. ಅದಿಲ್ಲದೆ ಯಾರೋ ಕೂಡ ಟ್ರೀಟ್ಮೆಂಟ್ ಮಾಡಂಗಿಲ್ಲ. ಕ್ಲಿನಿಕ್ಸ್ ಅಲ್ಲಿ ನಂಬರ್ ಹಾಕೊಂಡಾಗ KMC ನಂಬರ್ ಇರಬೇಕು. KMC ನಂಬರ್